ನೋಡಿ, ಫಿನಾನ್ಸ್ ಪೆಡಂಭೂತ ಈ 2-3 ದಿನಗಳಿಂದ ಹೆಂಗೆ ಕಿರುಕುಳ ಕೊಡ್ತಾ ಇತ್ತು ಅನ್ನೋದು ನೀವು ಗಮನಿಸಿದ್ರಿ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡ್ರು, ಎಷ್ಟೋ ಜನ ಮನೆ ಮಠ ಕಳ್ಕೊಂಡ್ರು. ಸೊ ಇದೆಲ್ಲ ನೋಡ್ತಾ ಇರೋದ್ರಿಂದಾಗಿ ರಾಜ್ಯದಲ್ಲಿ ಮೈಕ್ರೋ ಫಿನಾನ್ಸ್ ಕಿರುಕುಳ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರೋದು ನಿಕ್ಕಿ ಕನ್ಫರ್ಮ್. ಆದರೆ ಬಡ ಕುಟುಂಬಗಳು ಹೆಂಗ್ ಜೀವನ ಸಾಗಿಸ್ಬೇಕು? ಮನೆ ಮಠ ಇಲ್ಲದೆ ಒಂದೊತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿ. ಇವತ್ತು ಮಹತ್ವದ ಮೀಟಿಂಗ್ ನಡೆಯುತ್ತೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. 11 ಗಂಟೆಗೆ ಗೃಹ ಕಚೇರಿ ಕೃಷ್ಣದಲ್ಲಿ ಮೀಟಿಂಗ್ ಇರುತ್ತೆ. ಈ ಮೀಟಿಂಗ್ನಲ್ಲಿ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಸುಗ್ರೀವಾಜ್ಞೆ ಮಾಡುವ ಮೂಲಕ ಕಾನೂನು ಜಾರಿ ಮಾಡೋ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ಬ್ಯಾಂಕ್ ರೂಲ್ಸ್ ಅನ್ನ ಬಿಟ್ಟು ಹೆಚ್ಚು ಬಡ್ಡಿ ಏನಾದರೂ ಪಡ್ಕೊಂಡ್ರೆ ಕಠಿಣ ಕ್ರಮದ ಎಚ್ಚರಿಕೆಯ ಜೊತೆಗೆ ಸಾಲ ಕೊಟ್ಟ ಮೇಲೆ ಕಿರುಕುಳ ಕೊಟ್ಟರೆ 10 ವರ್ಷ ಜೈಲು ಶಿಕ್ಷೆ. ಹೀಗೆ ಹಲವು ಕಾನೂನುಗಳನ್ನ ಜಾರಿಗೆ ತರೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೀಗ. ಮಹತ್ವದ ಮೀಟಿಂಗು 11 ಗಂಟೆಗೆ ಶುರುವಾಗುತ್ತೆ ಗೃಹ ಕಚೇರಿ ಕೃಷ್ಣದಲ್ಲಿ. ಈ ಮೀಟಿಂಗ್ನಲ್ಲಿ HK ಪಾಟೀಲ್, ಕಾನೂನು ಸಚಿವರು, ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಇವರು ಸೇರಿ ಹಲವರು ಭಾಗಿಯಾಗ್ತಾರೆ ಈ ಮೀಟಿಂಗ್ನಲ್ಲಿ. ನಿನ್ನೆಯೂ ಕೂಡ ಸಂಪುಟ ಸಭೆಯಲ್ಲೂ ಈ ಫೈನಾನ್ಸ್ ಬಗ್ಗೆ ಚರ್ಚೆ ಆಗಿದೆ. ಸುಗ್ರೀವಾಜ್ಞೆ ಅಂದರೆ ಯಾವ ರೀತಿ ಸುಗ್ರೀವಾಜ್ಞೆ ಅಂದರೆ, ಕೆಲವೊಂದಿಷ್ಟು ಕಾನೂನು ಕ್ರಮಗಳನ್ನು ಉಲ್ಲಂಘನೆ ಮಾಡಿದ್ರಲ್ಲ, ಈ ಬ್ಯಾಂಕ್ ರೂಲ್ಸ್ ಏನಿದೆಯೋ ಅದೇ ರೂಲ್ಸನ್ನು ಫಾಲೋ ಮಾಡಬೇಕು ಅನ್ನೋದು. ಜೊತೆಗೆ ಈಗ ಅವ್ರಿಗೆ ಪರಿಹಾರ ರೂಪದಲ್ಲಿ ಏನು ಮಾಡಬೇಕು? ಈಗ ಮನೆ ಕಟ್ಕೊಂಡ್ರು, ಯಾರೋ ಒಬ್ಬರು ಒಂದು ತಗೊಂಡಿದ್ದು ಒಂದು 45,000 ರೂಪಾಯಿಗೋ 40,000 ರೂಪಾಯಿಗೋ ಬಡ್ಡಿ ಕಟ್ಟಿ 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 ಸಾಕಾಗಿ ಕಡೆಗೆ ದುಡ್ಡಿರಲಿಲ್ಲ. ಪಾಪ ಒಬ್ಬರು ಹೆಣ್ಣುಮಗಳು ಕಿಡ್ನಿ ಮಾರಿ ಆ ದುಡ್ಡಲ್ಲಿ ಸಾಲ ತೀರಿಸಿ ಒಂದು ಸ್ವಲ್ಪ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಸ್ಕೊಂಡಿದ್ದು 40, ಕಟ್ಟಿದ್ದೆಷ್ಟು ಲಕ್ಷ. ಭಾರಿ ಗೋಲ್ಮಾಲು, ಸಿಕ್ಕಾಪಟ್ಟೆ ಮೋಸ. ಆಮೇಲೆ ದುಡ್ಡಿನ ಅವಶ್ಯಕತೆ ಇರೋರನ್ನೇ ಟಾರ್ಗೆಟ್ ಮಾಡುತ್ತೆ ಈ ಮೈಕ್ರೋ ಫೈನಾನ್ಸ್ ಕಂಪನಿ. ಅಕಸ್ಮಾತ್ ಡಾಕ್ಯುಮೆಂಟ್ ಸರಿಯಾಗಿಲ್ವಾ, ನಾವು ಮಾಡ್ಕೊಡ್ತೀನಿ ಅಂತೇಳಿ ಏನಾದರೂ ಒಂದು ಕಿತಾಪತಿ ಮಾಡಿ, ಈಗ ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡಲ್ಲಿ ನೇಮ್ ಸರಿ ಇರೋದಿಲ್ಲ, ಅಥವಾ ಪ್ಯಾನ್ ಕಾರ್ಡ್ ಇರೋದಿಲ್ಲ, ಅಥವಾ ಇನ್ನೊಂದೇನೋ ಇರೋದಿಲ್ಲ, ಬ್ಯಾಂಕ್ ಸ್ಟೇಟ್ಮೆಂಟ್ ಇರೋದಿಲ್ಲ, ಹೆಸರು ಚೇಂಜ್ ಆಗಿರುತ್ತೆ, ವೋಟರ್ ID ಇರೋದೇ ಇಲ್ಲ, ಅಥವಾ ಅಡ್ರೆಸ್ ತಪ್ಪಾಗಿರುತ್ತೆ, ಎಲ್ಲೆಲ್ಲೋ ಇರುತ್ತೆ ಅಡ್ರೆಸ್ಸು. ಹೆಂಗೇ ಇದ್ದರೂ ಅವ್ರಿಗೆ ಬೇರೆ ಕಡೆ ಹೋದರೆ ಲೋನ್ ಸಿಗಲ್ಲ, ಹಂಗಿರುತ್ತೆ ಡಾಕ್ಯುಮೆಂಟ್ಸು. ಅಂಥವ್ರನ್ನೂ ಕೂಡ ಕರೆದು ಎಲ್ಲ ರೆಡಿ ಮಾಡ್ಕೊಂಡು ಅವರೇನೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೊಂಡು ಈ ಮೈಕ್ರೋ ಫಿನಾನ್ಸ್ ಹೆಸರಲ್ಲಿ ಅವ್ರಿಗೆ ಸಾಲ ಕೊಡೋದು. ಹೆಂಗೆ ಅಂತಂದರೆ ಆ ಸಾಲ ತೀರ್ಸೋಕ್ಕಾಗದೇ ಒದ್ದಾಡಬೇಕು, ಮನೆ ಮಠ ಮಾರ್ಕೋಬೇಕು. ಅದೇ ಉದ್ದೇಶ ಈ ಮೈಕ್ರೋ ಫೈನಾನ್ಸ್ಗಳದ್ದು. ಜನರಿಗೆ ಕಿರುಕುಳ ಜಾಸ್ತಿ ಆಯಿತು. ಕೇವಲ ಒಂದು ಕಡೆ ಅಲ್ಲ, ರಾಜ್ಯದ ಹಲವು ಕಡೆಗಳಲ್ಲಿ, ಚಾಮರಾಜನಗರ, ರಾಮನಗರ, ಹಾವೇರಿ, ಕೊಪ್ಪಳ, ಬೆಳಗಾವಿ, ಗದಗ, ಎಲ್ಲಿಲ್ಲ ಹೇಳಿ, ಅಷ್ಟೂ ಜಿಲ್ಲೆಗಳಲ್ಲೂ ಇದೇ ಸಮಸ್ಯೆ. ನೋಡಿ, ರಾಯಚೂರು ಪತಿ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಾಂಗಲ್ಯ ಸರವನ್ನು ಗೃಹ ಸಚಿವರಿಗೆ ಪೋಸ್ಟ್ ಮಾಡ್ತಾರೆ. ನೋ ಕೇಳೋರು ಯಾರು? ಸಿಂಗಲ್ ಪೇರೆಂಟ್ ಇರ್ತಾರೆ ನೋಡಿ, ಮನೆ ಜಪ್ತಿ ಮಾಡಿ ಆ ಚಿಕ್ಕ ಕೂಸಿಡ್ಕೊಂಡು ಬಾಣಂತಿ ಕುಟುಂಬ ಹೊರಗಡೆ ಜೀವನ ಮಾಡ್ತಾ ಇದೆ. ಏನು ಮಾಡೋದು ಈಗ? ಪರಿಹಾರ ಏನು? ನೋಡ್ಬೇಕು ಈ ಮೀಟಿಂಗಲ್ಲಿ ಏನಾಗುತ್ತೆ ಅಂತ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, 11 ಗಂಟೆಗೆ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಸುಗ್ರೀವಾಜ್ಞೆ ತರುವಂತಹ ಸಾಧ್ಯತೆ ಇದೆ. ಯಾವ ರೀತಿಯ ಸುಗ್ರೀವಾಜ್ಞೆಗಳು ತರಬಹುದು ಅಂತ? ಶರತ್, ಸದ್ಯ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಅದನ್ನ ತಡಿಬೇಕು ಅನ್ನುವಂತಹದ್ದು ಒಂದು ಕಡೆ. ಮತ್ತೊಂದು ಕಡೆ ಕಠಿಣ ಕಾನೂನು ಆ ಒಂದು ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ಇಲ್ಲ ಅನ್ನುವಂತಹದ್ದು ಕೂಡ ಈಗ ಸರ್ಕಾರದ ಗಮನಕ್ಕೆ ಬಂದಿರುವಂತಹದ್ದು. ಯಾವಾಗ ಕಿರುಕುಳಗಳು ಜಾಸ್ತಿ ಆಗ್ತಾ ವರದಿಗಳು ಜಾಸ್ತಿ ಆಯಿತು, ಆಗ ಎಚ್ಚೆತ್ತುಕೊಂಡಂತಹ ಸರ್ಕಾರ ಇವತ್ತು ಮಹತ್ವದ ಸಭೆಯೊಂದನ್ನ ಇಟ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾನೂನು ಸಚಿವರು ಸೇರಿದಂತೆ ಒಂದಿಷ್ಟು ಆ ಒಂದು ಇದಕ್ಕೆ ಸಂಬಂಧಿಸಿದಂತೆ ಎಲ್ಲರೂ ಕೂಡ ಭಾಗಿಯಾಗುವಂತಹ ಸಾಧ್ಯತೆಗಳಿದೆ. ಪ್ರಮುಖವಾಗಿ ಇಲ್ಲಿ ಕಠಿಣ ಕಾನೂನಿನ ಅವಶ್ಯಕತೆ ಇದೆ ಅನ್ನುವಂತಹದ್ದು ಈಗಾಗಲೇ ಮನವರಿಕೆ ಆಗಿದೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾನೂನು ಸಚಿವರಿಗೆ. ಹಾಗಾಗಿ ಯಾವ ರೀತಿಯಾದಂತಹ ಕಾನೂನುಗಳನ್ನ ತರಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಇವತ್ತು ಚರ್ಚೆ ಆಗುತ್ತೆ. ಬಹುತೇಕವಾಗಿ ಸುಗ್ರೀವಾಜ್ಞೆ ಮೂಲಕ ಒಂದು ಕಾನೂನನ್ನ ತರಬೇಕು ಅನ್ನುವಂತಹದ್ದು. ಬ್ಯಾಂಕ್ ನಾರ್ಮ್ಸ್ ಏನಿದೆ ಅಂದ್ರೆ, ಬ್ಯಾಂಕ್ಗಳು ಕೊಡುವಂತಹ ಲಿಮಿಟೆಡ್ ಆದ್ರೆ RBI ಪ್ರಕಾರ ಯಾವ ರೀತಿಯಾಗಿ ಲೋನ್ಗೆ ಯಾವ್ಯಾವ ಲೋನ್ಗೆ ಎಷ್ಟು ಬಡ್ಡಿಯನ್ನ ಹಾಕಬೇಕು ಅನ್ನುವಂತ
ಒಂದು ರೂಲ್ಸ್ ಇದೆ. ಆ ರೂಲ್ಸ್ ನ ಪ್ರಕಾರ ಈ ಮೈಕ್ರೋ ಫೈನಾನ್ಸ್ ಗಳೇನಾದ್ರೂ ನಡೀತಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳುವಂತಹದ್ದು. ಹಾಗೇನಾದ್ರೂ ಹೆಚ್ಚಿನ ಬಡ್ಡಿಯನ್ನ ಹಾಕಿದ್ದಲ್ಲಿ ಅದಕ್ಕೆ ಯಾವ ರೀತಿಯಾಗಿ ಶಿಕ್ಷೆಯನ್ನ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹುತೇಕವಾಗಿ ಒಂದು ಮೂಲಗಳ ಪ್ರಕಾರ 10 ವರ್ಷ ಜೈಲು ಶಿಕ್ಷೆಯನ್ನ ಕೊಡ್ತಾರೆ, ಅಂದ್ರೆ ಆ ಒಂದು ಕಾನೂನನ್ನ ಮೀರಿದ್ರೆ ಅನ್ನುವಂತಹದ್ದು ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಬಹುತೇಕವಾಗಿ ಅದು ಕೂಡ ಡಿಸೈಡ್ ಆಗುವಂತಹ ಒಂದು ಅಂಶ ಆಗಿದೆ. ಇದರ ಜೊತೆಗೆ ಲಿಮಿಟೆಡ್ ಅಂದ್ರೆ ಈಗ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಸಿವಿಲ್ ಸ್ಕೋರ್ ಅನ್ನ ನೋಡಿಕೊಂಡು ಲೋನ್ ಅನ್ನ ಕೊಡ್ತಾರೆ, ಅಂದ್ರೆ ಅವ್ರ ಕೈಲಿ ಕಟ್ಟೋಕ್ ಆಗುತ್ತೋ ಇಲ್ಲೋ ಅನ್ನುವಂತಹದ್ದು, ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಅಥವಾ ಅವರ ಆಸ್ತಿ ವಿವರಣೆಯನ್ನ ನೋಡಿಕೊಂಡು ಸಾಲವನ್ನ ಕೊಡ್ತವೆ. ಆದ್ರೆ ಮೈಕ್ರೋ ಫೈನಾನ್ಸ್ ಗಳು ಹಂಗಲ್ಲ, ಫೇಕ್ ಡಾಕ್ಯುಮೆಂಟ್ ಅನ್ನು ಕೂಡ ಕ್ರಿಯೇಟ್ ಮಾಡಿ ಈ ರೀತಿಯಾದಂತಹ ಜನಗಳಿಗೆ ಸಾಲವನ್ನ ಕೊಟ್ಟು ಅದನ್ನ ವಸೂಲಿ ಮಾಡೋದಿಕ್ಕೆ ಈ ರೀತಿಯಾದಂತಹ ಅಮಾನುಷವಾಗಿ ಏನು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅದನ್ನ ತಡೆಯೋದಿಕ್ಕೆ ಯಾವ ರೀತಿಯಾದಂತಹ ಕಾನೂನು ತರಬೇಕು ಅನ್ನುವಂತಹದ್ದು. ಪ್ರಮುಖವಾಗಿ ಇಲ್ಲಿರೋದು 2 ಅಂಶ. ಬ್ಯಾಂಕ್ ನಾರ್ಮ್ಸ್ ಪ್ರಕಾರ ಏನೆಲ್ಲ ಇದೆ ಅದನ್ನೇ ರೂಲ್ಸ್ ಫಾಲೋ ಮಾಡಬೇಕು ಅನ್ನುವಂತಹದ್ದು ಹಿಂದಿನಿಂದಲೂ ಕೂಡ ಮೈಕ್ರೋ ಫೈನಾನ್ಸ್ ಕೂಡ ಅಪ್ಲೈ ಆಗುತ್ತೆ. ಆದ್ರೆ ಅದನ್ನ ಇಲ್ಲಿವರೆಗೆ ಯಾವ್ಯಾವ ಫೈನಾನ್ಸ್ ಗಳು ಅಪ್ಲೈ ಮಾಡಿಲ್ಲ, ಆ ಫೈನಾನ್ಸ್ ಗಳ ಲಿಸ್ಟ್ ಅನ್ನು ಕೂಡ ಮಾಡಿ ಅದಕ್ಕೆ ಒಂದಿಷ್ಟು ದಂಡ ಹಾಕುವಂತಹ ಶಿಕ್ಷೆ, ಕಾನೂನಿನ ಅಡಿಯಲ್ಲಿ ಏನೆಲ್ಲ ಶಿಕ್ಷೆ ಇದೆ ಅದನ್ನು ಕೊಡಿಸುವಂತಹ ಬಗ್ಗೆಯೂ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇವತ್ತಿನ ಸಭೆ ಸಾಕಷ್ಟು ಮಹತ್ವ ಪಡೆದುಕೊಂಡಿರುವಂತಹದ್ದು. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ ಏನೆಲ್ಲ ಅಂದ್ರೆ ಈ ಸುಗ್ರೀವಾಜ್ಞೆಯಲ್ಲಿ ಯಾವೆಲ್ಲ ಅಂಶಗಳು ಬರುತ್ತೆ ಕಾನೂನಿನ ಅಡಿಯಲ್ಲಿ ಅನ್ನುವಂತಹದ್ದು. ಶರತ್. ಓಕೆ, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.